ನನಗೇನಾದ್ರೂ ಫೋನ್ ತೆಗೆದ್ರೆ ಪೂಜೆಗೆ ಬಾ ಅಂತ ಕರೆದು ಬಿಡ್ತಾರೆ. ಇಲ್ಲ, ಫೋನ್ ತೆಗೆದೇ ಬೇಡ, ಫೋನ್ ತೆಗೆದೇ ಬೇಡ. ಮೈನಾ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಅವಳು ರೂಮಿಟ್ ಮಾಡಿ ನೋಡ್ತೀನಿ, ಗೊತ್ತಾಗತ್ತೆ. ಮೈನಾ, ವಿಷಯ ಏನು ಅಂತ ಗೊತ್ತಿಲ್ಲ. ಈ ರೀತಿ ಕಾಲ್ ಪಿಕ್ ಮಾಡದೇ ಇದ್ರೆ ತಪ್ಪಾಗಲ್ವಾ? ಏ ಮೈನಾ, ಪುಷ್ಪಕ್ ಸರ್ ನನಗೆ ಕಾಲ್ ಮಾಡ್ತಿದ್ದಾರೆ. ನಾನು ಫೋನ್ ತೆಗಿಬೇಡ, ಅವ್ರು ಖಂಡಿತ ಪೂಜಾ ಕರೆಯಕ್ಕೆ ಫೋನ್ ಮಾಡ್ತಿದ್ದಾರೆ. ಫೋನ್ ತೆಗಿಬೇಡ. ಮೈನಾ, ಅದೇನೇ ಇದ್ರು ಒಂದ್ಸಲ ಮಾತಾಡಿದ್ರೆ ತಾನೇ ಗೊತ್ತಾಗೋದು. ಇರು, ಒಂದ್ ಕೆಲಸ ಮಾಡೋಣ. ನಾನ್ ಕಾಲ್ ರಿಸೀವ್ ಮಾಡ್ತೀನಿ. ಕಾಲ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕೋಣ. ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಓಕೆ? ಬೇಡ 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 ಅನು, ಬೇಡ. ಮೈನಾ, ನೀನ್ ಸುಮ್ನಿರು. ಅನು, ಇವಳು ಎಲ್ಲಿ ಅಂತ ಕೇಳಿದ್ರೆ ಹಾಸ್ಟೆಲಲ್ಲಿ ಇಲ್ಲ ಅಂತ ಹೇಳು. ಹಲೋ ಹಲೋ ಸರ್. ಹಲೋ ಅನುಷ್ಕಾ, ಮೈನಾ ಇದ್ದಾಳಾ? ಸರ್, ಅದು ಮೈನಾ ಹಾಸ್ಟೆಲಲ್ಲಿ ಇಲ್ಲ ಸರ್. ಇಲ್ಲೇ ಹೊರಗೆ ಹೋಗಿದ್ದಾಳೆ. ಸುಳ್ಳು ಹೇಳ್ಬಿಡಿ, ಅವಳು ಹಾಸ್ಟೆಲಲ್ಲಿ ಇದ್ದಾಳೆ ಅಂತ ನನಗೆ ಗೊತ್ತು. ದೇವಸ್ಥಾನಕ್ಕೆ ಪೂಜೆಗೆ ಬರಕ್ಕೆ ಅಂತ ಹೇಳಿದ್ರು, ಯಾಕೆ ಬಂದಿಲ್ಲ? ಅದು ಅದು ಸರ್, ಮೈನಾ ಬಂದಿಲ್ಲ ಅಂತ ಹೇಳಿದ್ರೆ ಧ್ರುವ ಅವರಮ್ಮ ಮೈನಾ ಮತ್ತೆ ಧ್ರುವ ಲವಲ್ ಇದಾರೆ ಅಂತ ತಪ್ಪು ತಿಳ್ಕೊಳಲ್ವಾ? ಸರಿ, ನಾನು ಅಲ್ಲಿಗೆ ಬರ್ತೀನಿ. ಮೈನಾಗೆ ರೆಡಿಯಾಗಿರಕ್ಕೆ ಹೇಳಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಸರಿ ಸರ್. ಇದಕ್ಕೆ ನಾನು ಹೇಳಿದ್ದು ಫೋನ್ ತೆಗಿಬೇಡಿ ಅಂತ. ನನ್ ಮಾತು ಕೇಳಿದ್ರಾ? ಈಗ ಏನ್ ಮಾಡ್ಲಿ ನಾನು? ನನ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡು ಅದೇ ಆಗ್ತಿದೆ. ಛೇ!